ಶಿಷ್ಯನ ಪ್ರಶ್ನೆ, ಈ ಎಲ್ಲ ಕೋಶಗಳನ್ನ ಅತಿಗಳದ ಮೇಲೆ ಯಾವ ಒಂದು ಸ್ಥಿತಿ ಇರ್ತದೋ ಆ ಸ್ಥಿತಿಯನ್ನ ಬ್ರಹ್ಮಸ್ಥಿತಿ ಅಂತ. ಸೊ ಇಂದಿನ ಉಪನ್ಯಾಸದಲ್ಲಿ ಆ ಬ್ರಹ್ಮನ ಸ್ಥಿತಿಯನ್ನ ಮತ್ತೆ ಬ್ರಹ್ಮನನ್ನ ತಿಳಿದಿರತಕ್ಕಂತಹ ಜ್ಞಾನಿ ರೆಫರೆನ್ಸ್ ಆಗಿ ತಗೊಂಡು ಆ ಬ್ರಹ್ಮದ ವಾಕ್ಯಗಳನ್ನ ನಿರ್ಣಯ ಮಾಡಿದರು. ಬ್ರಹ್ಮದ ವಾಕ್ಯವನ್ನ ನಿರ್ಣಯ ಮಾಡಿದ ಮೇಲೆ ಮತ್ತೆ ಬ್ರಹ್ಮನಿಗೆ ಮತ್ತು ನಮಗೆ ಇರುವಂತಹ ಒಂದು ಏಕತ್ವವನ್ನ ನಿರ್ಣಯಿಸುವಂತಹ ವಾಕ್ಯ ಅದು ತತ್ವಮಸಿ ಮಹಾವಾಕ್ಯ. ಆ ತತ್ವಮಸಿ ಮಹಾವಾಕ್ಯದ ವಿವರಣೆಯನ್ನ ಇಲ್ಲಿಂದ ಅವರು ಹೇಳ್ತಾ ಹೋಗ್ತಾರೆ. 121ನೇ ಶ್ಲೋಕದಿಂದ 149 ಶ್ಲೋಕದವರೆಗೆ ಈ ತತ್ವಮಸಿ ಮಹಾವಾಕ್ಯವನ್ನ ಹೇಗೆ ಅರ್ಥೈಸಿಕೊಳ್ಬೇಕು ಅನ್ನುವಂತಹದ್ದನ್ನ, ವಿಶೇಷವಾಗಿ 242 ಶ್ಲೋಕದಲ್ಲಿ ಕೊನೆಯ 2 ಲೈನ್ಗಳಲ್ಲಿ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟು ಹೇಗೆ ವ್ಯತಿರಿಕ್ತವಾಗಿ ಅರ್ಥ ಮಾಡಿಕೊಳ್ಳಬಾರದು, ತತ್ತನುಗುಣವಾಗಿ ಅರ್ಥೈಸಬೇಕು. ಅನುಗುಣವಾಗಿ ಅರ್ಥೈಸಿದಾಗ ಅದು ಏಕತ್ವ ಸಿದ್ಧಿಯಾಗತ್ತೆ, ಅದು ವೇದಾಂತಕ್ಕೆ ಸಮ್ಮತವಾಗಿರ್ತಕ್ಕಂತಹ ಅನ್ವಯವಾಗತ್ತೆ ಅನ್ನುವಂತಹದ್ದನ್ನ ಈ ತತ್ವಮಸಿ ಮಹಾವಾಕ್ಯದಲ್ಲಿ ನಮಗೆ ತಿಳಿಸುವಂತಹ ಒಂದು ಪ್ರಕ್ರಿಯೆಯನ್ನ ಅನೇಕ ವಿಧಾನಗಳಿಂದ ಈ ತತ್ವಮಸಿ ಮಹಾವಾಕ್ಯವನ್ನ ಅರ್ಥ ಮಾಡಿಸ್ಲಿಕ್ಕೆ ಆಚಾರ್ಯ ಶಂಕರರು ಉದ್ಯುಕ್ತರಾಗಿದ್ದಾರೆ ಅಂತ ಕಾಣುತ್ತಿದ್ರಲ್ಲಿ. ತತ್ ತ್ವಂ ಪದಾಭ್ಯಾಂ ಅಭಿಧೀಯ ಮಾನಯೋ, ಅಭಿಧೀಯ ಮಾನಯೋ ಬ್ರಹ್ಮಾತ್ಮನೋ. ತತ್ ಅಂತ ಯಾವುದನ್ನ ಕರಿತೀವಿ ಮತ್ತೆ ತ್ವಂ ಅಂತ ಯಾವುದು, ಈ ತತ್ ಮತ್ತು ತ್ವಂ ಎನ್ನುವಂತಹ ಪದಗಳಿಗೆ ವಾಚ್ಯನಾಗಿರ್ತಕ್ಕಂಥವನು. ವಾಚ್ಯನಾಗಿರ್ತಕ್ಕಂಥವಂದ್ರೆ ಅದಕ್ಕೆ ಸ್ವರೂಪನಾಗಿರ್ತಕ್ಕಂತಹ ಯಾವುದು ಬ್ರಹ್ಮ ಅಂತ ಇದೆಯೋ ಅಂತಹ ಬ್ರಹ್ಮ ಶೋಧಿತಯೋಹೋ ಯದಿ ತಂ ಅಂದ್ರೆ ಅದನ್ನ ಶೋಧನೆ ಮಾಡಿದ ಮೇಲೆ, ಅಂದ್ರೆ ಬರೀ ವಾಕ್ಯನ ಶೋಧನೆ ಅಲ್ಲ, ಇಡೀ ಆ ವಾಕ್ಯದ ಹಿಂದೆ ಮುಂದೆ ಇರತಕ್ಕಂತಹ ಅನೇಕ ಸಂಗತಿಗಳಿಂದ ಅದನ್ನ ಶೋಧನೆ ಮಾಡಿದ ಮೇಲೆ, ಹೆಂಗ ಗಣಿಗಾರಿಕೆ ಮಾಡೋರು, ಈ ಭೂ ಸಂಶೋಧಜ್ಞರು ಭೂಮಿಯ ಒಳಗಡೆಗೆ ಒಂದು ಕಲ್ಲನ್ನು ತಗೊಂಡು ಹೀಗೆ ಈ ಕಲ್ಲು ಚಿನ್ನವನ್ನ ತಯಾರು ಮಾಡ್ಬೋದು, ಈ ಕಲ್ಲಿನಿಂದ ಉತ್ತಮವಾಗಿರ್ತಕ್ಕಂತಹ ಗ್ರಾನೈಟ್ ಅನ್ನು ತಯಾರು ಮಾಡ್ಬೋದು, ಹೆಂಗ ಆ ಕಲ್ಲನ್ನ ನೋಡಿ ಆ ಜಾಗವನ್ನ ಪರಿಶೀಲನೆ ಮಾಡ್ತಾರೋ ಆ ರೀತಿಯಾಗಿ ಈ ತತ್ವಂ ಎನ್ನುವಂತಹ ವಾಕ್ಯ, ತತ್ವಮಸೀತಿ ವಾಕ್ಯ ಎನ್ನುವಂತಹದ್ದನ್ನ ಶೋಧಿಸಿದಾಗ ಶ್ರುತ್ಯ ತಯೋಹೋ ತತ್ವಮಸೀತಿ ಸಮ್ಯಕ್. ಶ್ರುತ್ಯ ಅಂದ್ರೆ ಶ್ರುತಿ ಏನ್ ಹೇಳ್ತದೆ ಅಂತಂದ್ರೆ ತಯೋಹೋ ತತ್ವಂ ಅಸೀತಿ ಸಮ್ಯಕ್. ಆ ತತ್ಸ್ವರೂಪನೇ ತುಂ ಅನ್ನುವಂತಹದ್ದನ್ನ ಏಕತ್ವಂ ಏವ ಪ್ರತಿಪಾದ್ಯತೆ ಮುಹುಹು ಅಂತ. ಸೊ ಶ್ರುತಿ ಅನೇಕ ಕಡೆ
ತತ್ತನ್ನ ಮತ್ತೆ ತೊಮ್ಮನ್ನ ಸಪ್ರೇಟ್ ಆಗಿ ಬೇರೆ ಬೇರೆ ಅಂತ ಹೇಳ್ತಾ ಇಲ್ಲ. ತತ್ತಂದ್ರೆ ಅದು, ಅದು ಅಂದ್ರೆ ಬ್ರಹ್ಮ ಅಂತ. ತೊಮ್ ಅಂದ್ರೆ ನಾವು ಜೀವಗಳಂತೇನು ಕರಿತೀವಿ, ಜೀವ ತೊಮ್. ತತ್ ಅಂದ್ರೆ ಬ್ರಹ್ಮ. ಆದರೆ ಇಲ್ಲಿ ನಮಗೆ ತಿಳಿಸ್ತಕ್ಕಂತಹದ್ದು ಏನಂತಂದ್ರೆ, ನೀನು ಜೀವನಲ್ಲ, ತೊಮ್ ಅಂದ್ರೆ ನೀನು ಆತ್ಮನೇ ಆಗಿದ್ದೀಯಾ, ಕೂಟಸ್ಥ ಬ್ರಹ್ಮನಾಗಿದ್ದೀಯಾ. ಕೂಟಸ್ಥ ಬ್ರಹ್ಮವನ್ನ ಸೂಚಿಸುವಂತಹದ್ದು ತುಂಪದ ಲಕ್ಷಾರ್ಥ, ಪರಬ್ರಹ್ಮವನ್ನ ಸೂಚಿಸುವಂತಹದ್ದು ತತ್ಪದ ಲಕ್ಷಾರ್ಥ. ಹೀಗೆ ಶಾಸ್ತ್ರ ಇಡೀ ಉಪನಿಷತ್ತನ್ನ ಶೋಧನೆ ಮಾಡಿದ್ರೆ ಗೊತ್ತಾಗತ್ತೆ ಅಂತಾರೆ ಅವರು. ಯಾವ ರೀತಿಯಾಗಿ ಇದನ್ನ ಶೋಧನೆ ಮಾಡುದು ಅಂತಂದ್ರೆ, ಅನೇಕ ಉಪನಿಷತ್ತುಗಳನ್ನ ನೋಡಿದಾಗ ಎಲ್ಲಾ ಉಪನಿಷತ್ತುಗಳು ಹೇಳುವಂತಹದ್ದು ಯಾವುದು, ಆ ತತ್ಪದ ಲಕ್ಷಾರ್ಥ ವಾಚ್ಯನಾಗಿದ್ದಾನೆ, ಆ ಪರಬ್ರಹ್ಮ ಅಂತ ಏನನ್ನ ಕರಿತೀವಿ, ಆ ಪರಬ್ರಹ್ಮವೇ ತನ್ನ ವಿನೋದಕ್ಕಾಗಿ ಜಗತ್ತನ್ನ ಸೃಷ್ಟಿ ಮಾಡಿತು. ತಾನು ಬಹುವಾಗುವೆನು ಎಂದು ಜಗತ್ತನ್ನ ಸೃಷ್ಟಿ ಮಾಡಿತು. ತಾನು ತನ್ನ ಲೀಲೆಗೋಸ್ಕರವಾಗಿ ಜಗತ್ತನ್ನ ಸೃಷ್ಟಿ ಮಾಡಿತು. ಹೀಗೆ ಎಲ್ಲಾ ಉಪನಿಷತ್ತುಗಳು ಆ ಪರಬ್ರಹ್ಮವೇ ಜಗತ್ತನ್ನ ಸೃಷ್ಟಿ ಮಾಡಿದೆ. ಯಾವ ಪರಬ್ರಹ್ಮ ವಸ್ತುವಿನಿಂದ ಯಾವ ಜಗತ್ತು ವ್ಯಕ್ತವಾಗಿದೆಯೋ ಆ ಎಲ್ಲ ಜಗತ್ತು ಆ ಪರಮಾತ್ಮನ ಪ್ರತಿರೂಪವಾಗಿದೆ. ಚಿನ್ನದಿಂದ ಮಾಡಿರುವಂತಹ ಎಲ್ಲ ಆಭರಣಗಳು ಹೇಗೆ ಚಿನ್ನದಿಂದನೇ ಕೂಡಿಕೊಂಡಿರ್ತವೋ, ಹಾಗೆ ಪರಮಾತ್ಮನಿಂದ ಬಂದಿರುವಂತಹ ಜಗತ್ತು ಪರಮಾತ್ಮನೇ ಆಗಿದೆ ಅನ್ನುವಂಥದ್ದು ಶೋಧನೆ ಮಾಡಿದಾಗ ತಿಳಿತದೆ ಅಂತಾರೆ ಅವರು. ಶೋಧನೆ ಮಾಡಿದ್ಮೇಲೆ ತಿಳಿದ್ಮೇಲೆ ಅಲ್ಲಿ ಉಳಿತಕ್ಕಂಥದ್ದು ಏನಂದ್ರೆ, ಐಕ್ಯಂ ತಯೋಹೋ ಲಕ್ಷಿತ ಯೋಹೋ ನ ವಾಚ್ಯಯೋಹೋ. ಇದರಿಂದ ಏನ್ ಗೊತ್ತಾ, ಏಕತ್ವ ಸಿದ್ಧಿ ಆಗತ್ತೆ. ಯಾವ ಪರಬ್ರಹ್ಮ ವಸ್ತುವೇ ಜಗತ್ತಾಗಿದೆ ಅಂತ ಹೇಳಿದ್ಮೇಲೆ ಇರುವುದು ಎಲ್ಲವೂ ಕೂಡ ಬ್ರಹ್ಮವೇ ಅನ್ನುವಂತಹದ್ದು ನಮಗೆ ಗೊತ್ತಾಗತ್ತೆ. ಮತ್ತೆ ಎಲ್ಲವೂ ಬ್ರಹ್ಮ ಅಂತ ಹೇಳಿದ್ಮೇಲೆ ಆ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂತಹ ಜೀವಿಗಳೆಲ್ಲವೂ ಕೂಡ ಬ್ರಹ್ಮ ಸ್ವರೂಪವೇ. ಅದಕ್ಕೆ ಖಟ ಉಪನಿಷತ್ತು ಹೇ ಅಮೃತಸ್ಯ ಪುತ್ರಾಹ ಅಂತ ಕರೆದಿದೆ. ಸೊ ಎಲ್ಲರೂ ಕೂಡ ನಾವು ಆ ಶಾಶ್ವತವಾಗಿರ್ತಕ್ಕಂತಹ ಪರಮಾತ್ಮನ ತತ್ಸ್ವರೂಪರೇ. ಆದರೆ ಇದನ್ನ ಸರಿಯಾಗಿ ಅರ್ಥೈಸ್ಕೊಳ್ಳಾರದೆ ಅದು ಇಡೀ ಉಪನಿಷತ್ತು ಏನ್ ಮಾಡ್ತಾ ಇದೆ, ನಿಗದ್ಯತೆ ಅನ್ಯೋನ್ಯ ವಿರುದ್ಧ ಧರ್ಮಿಣೋ ನ ಅನ್ಯ ಅನ್ಯ ಧರ್ಮ. ನಿಗದ್ಯತೆ ಅಂದ್ರೆ ವೇದ, ನಿಗಮ, ವೇದಗಳೆಲ್ಲವೂ ಕೂಡ ಆ ಅನ್ಯ ಅನ್ಯ ಧರ್ಮ ಹೇಳಿಲ್ಲ. ಏಕತ್ವ ಒಂದೇ, ನ ಅನ್ಯ ಧರ್ಮ, ಏಕತ್ವ ಆಗಿರ್ತಕ್ಕಂಥದ್ದು ಒಂದೇ ಒಂದಂತ ಸೊ ಹೇಳ್ತಾ ಇದೆ. ಭೇದ ಹೇಳಿಲ್ಲ, ಅಭೇದವನ್ನು ಹೇಳಿದೆ. ಭೇದ ಅಂದ್ರೆ ಅದು ಬೇರೆ ನಾನು ಬೇರೆ ಅಂತ, ಅಭೇದ ಅಂತಂದ್ರೆ ಅದು ನಾನು ಒಂದೇ ಎನ್ನುವಂತಹದ್ದನ್ನ ಹೇಳಿದೆ. ಹಾಗಾಗಿ ತತ್ ಸ್ವರೂಪವನ್ನ ಮತ್ತು ತ್ವಂ ಸ್ವರೂಪವನ್ನ ತಪ್ಪಾಗಿ ಅರ್ಥ ಮಾಡಬೇಡಿ. ಆದರೆ ಇಲ್ಲಿ ನಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಂತಂದ್ರೆ, ಖದ್ಯೋತ ಬಾನ್ಯೋರಿವ. ಖದ್ಯೋತ ಅಂದ್ರೆ ಸೂರ್ಯ ಮತ್ತು ಮಿಂಚು ಹುಳ ಮಿಣಕ್ ಮಿಣಕ್ ಅಂತ ರಾತ್ರಿ ಹೊತ್ತು
ಮಿಂಚ್ತಾ ಇರ್ತದಲ್ವಾ. ಕತ್ತಲಿದ್ರೂ ಕೂಡ ಅದು ತನ್ನ ಸ್ವಯಂ ಬೆಳಕಿನಿಂದ ಮಿಂಚ್ತಾ ಇರ್ತದೆ. ನಮಗೆ ರಾತ್ರಿ ಕತ್ತಲಲ್ಲಿ ಲೈಟ್ ಒದ ಕೂತ್ಕೊಂಡಾಗ ಅದು ನಮ್ಮ ಮುಂದೆ ಮೂವ್ ಆಗ್ತಕ್ಕಂಥದ್ದು ಗೊತ್ತಾಗ್ತಿರ್ತದೆ. ಮಿಂಚೋಳ ಮಿಂಚೋಳ ಅಂತಂತೀವಿ, ಅಂದ್ರೆ ಮಿಂಚಿನಂತೆ ಸಂಚಾರ ಮಾಡ್ತಕ್ಕಂಥದ್ದು. ಸೂರ್ಯ ಮತ್ತು ಮಿಂಚು ಹುಳದ ತರ ಅದು ದೊಡ್ಡದು, ಇದು ತುಂಬಾ ಚಿಕ್ಕದು. ತತ್ ಸ್ವರೂಪ ದೊಡ್ಡದು, ತಮ್ ಸ್ವರೂಪ ಚಿಕ್ಕದು. ಹೀಗೆ ಭೇದ ಅಲ್ಲ, ಬಟ್ ಆದ್ರೆ ಭೇದವನ್ನ ಹೇಳ್ತಾರೆ, ಕೆಲವೊಬ್ರು ಭೇದ ಅಂತ ಮಾಡ್ತಾ ಇದ್ದಾರೆ, ಅದರ ಭೇದ ಅಲ್ಲದು. ಈ ರೀತಿಯಾಗಿ ದ್ವಂದ್ವ ಭೇದ ಮಾಡಬಾರ್ದು. ರಾಜ ನೃತ್ಯಯೋಹೋ, ಎರಡನೇದು ರಾಜ ಮಹಾರಾಜ ಮತ್ತು ನೃತ್ಯ ಅಂತಂದ್ರೆ ಸೇವಕ. ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೂರ್ಯ ಮತ್ತು ಮಿಂಚು ಹುಳದಂತೆ, ರಾಜ ಮತ್ತು ಸೇವಕನಂತೆ. ಮತ್ತೆ ಸುಮೇರು ಪರ್ವತ ಮತ್ತು ಚಿಕ್ಕದು ಅಣುವಿನಂತೆ. ಇನ್ನೊಂದು ಸಮುದ್ರ ಮತ್ತು ಚಿಕ್ಕದು ಬಾವಿ. ಒಂದು ಮನೆ ಮುಂದೆ ಒಂದು ಚಿಕ್ಕದು ಬಾವಿ ತಕೊಂಡಿರ್ತೀವಲ್ಲ, ಬಾವಿಯಂತೆ ಅಂತ ಅಜ ಗಜ ಅಂತರವನ್ನ ಇಲ್ಲಿ ತೋರಿಸಿದ್ದಾರೆ. ಹೀಗೆ ಅರ್ಥೈಸಬಾರ್ದು, ಅಜಗಜ ಅಂತರದಿಂದ ಅರ್ಥೈಸಬಾರ್ದು. ಅಜ ಮತ್ತು ಗಜ, ಅಜ ಅಂದ್ರ ಆಡು, ಗಜ ಅಂದ್ರ ಆನೆ. ಆನೆಗೆ ಮತ್ತು ಆಡಿಗೆ ಹೇಗೆ ಆಕಾರದಿಂದ ಶಕ್ತಿಯಿಂದ ತುಂಬಾ ವ್ಯತ್ಯಾಸವಿದೆಯೋ, ಹಾಗೆ ತತ್ಸ್ವರೂಪಕ್ಕೆ ಮತ್ತು ತ್ವಂ ಸ್ವರೂಪಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಅಜಗಜಾಂತರ ವ್ಯತ್ಯಾಸದಿಂದ ತಪ್ಪಾಗಿ ತಿಳ್ಕೊಂಡಿದೆ. ಇದು ಈ ಇಷ್ಟು ಶ್ಲೋಕದ ವಾಕ್ಯದ ಅರ್ಥ. ತತ್ತುಂ ಪದಾಭ್ಯಾಂ ಅಭಿಧೀಯಮಾನಯೋಃ ಬ್ರಹ್ಮಾತ್ಮನೋ ಶೋಧಿತ ಯೋರ್ಯಧಿತ್ತಂ ಶ್ರುತ್ಯಾ ತಯೋಃ ತತ್ವಮಸೀತಿ ಸಮ್ಯಕ್ ಏಕತ್ವಮೇವ ಪ್ರತಿಪಾದ್ಯತೆ ಮುಹುಃ. ಐಕ್ಯಂ ತಯೋರ್ಲಕ್ಷಿತ ಯೋರ್ನ ವಾಚ್ಯಯೋಃ ನಿಗದ್ಯತೆ ಅನ್ಯೋನ್ಯ ವಿರುದ್ಧ ಧರ್ಮಿಣೋಃ ಖದ್ಯೋತ ಬಾನ್ವೋರಿವ ರಾಜಮೃತ್ಯಯೋಃ ಕೂಪಾಂಬುರಾಶ್ಯೋ ಪರಮಾಣುಮೇರ್ಲೋಹ. ಈ ರೀತಿಯಾಗಿ ಕೊನೆಯ ಎರಡು ಸಾಲುಗಳಂತೆ ಸೂರ್ಯ ಮತ್ತು ಮಿಂಚು ಹುಳದಂತೆ, ರಾಜ ಮತ್ತು ಸೇವಕನಂತೆ, ಸಮುದ್ರ ಮತ್ತು ಬಾವಿಯಂತೆ, ಮೇರು ಪರ್ವತ ಮತ್ತು ಪರಮಾಣು. ಮೇರು ಪರ್ವತ ತುಂಬಾ ದೊಡ್ಡದು, ಒಂದು ಪರಮಾಣು ತುಂಬಾ ಚಿಕ್ಕದು. ಹೀಗೆ 4 ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಒಂದು ಸೂರ್ಯ, ಒಂದು ಮಿಂಚು ಹುಳು, ಒಂದು ರಾಜ ಸೇವಕ, ಮತ್ತೊಂದು ಸಮುದ್ರ ಬಾವಿ, ಮೇರು ಪರ್ವತ, ಪರಮಾಣು. ಇವು ಹೇಗೆ ಒಂದಕ್ಕೊಂದು ಧರ್ಮದಿಂದ ವಿರುದ್ಧವಾಗಿವೆ, ಮತ್ತೆ ಧರ್ಮೀಯಿಂದನೂ ಕೂಡ ವಿರುದ್ಧವಾಗಿವೆ. ಸ್ವರೂಪದಿಂದನೂ ವಿರುದ್ಧವಾಗ್ಯಾವ ಮತ್ತು ಗುಣದಿಂದನೂ ಕೂಡ ವಿರುದ್ಧವಾಗ್ಯಾವ. ಹೆಂಗಂತಂದ್ರೆ ಸೂರ್ಯ ಅತ್ಯಂತ ಪ್ರಕಾಶಮಾನ, ಇಡೀ ನಭೋಮಂಡಲವನ್ನ ಬೆಳಗುತ್ತಾನೆ. ಆದರೆ ಮಿಂಚು ಹುಳು ತನ್ನನ್ನು ತಾನು ಮಾತ್ರ ತೋರಿಕೊಡ್ತದೆ ಬಿಟ್ರೆ
ಕತ್ತಲನ್ನ ಬೆಳಗುವಷ್ಟು ಕೆಪಾಸಿಟಿ ಇಲ್ಲ ಅದಕ್ಕೆ. ಇನ್ನು ಎರಡನೇದು ರಾಜಸೇವಕಯೋಹು. ರಾಜ ಇಡೀ ಅವನು ಎಷ್ಟು ಸಾಮ್ರಾಜ್ಯ ಇದೆ ಅಷ್ಟಕ್ಕೆ ಅವನು ಒಡೆಯ. ಸೇವಕನಾಗಿರ್ತಕ್ಕಂಥವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹದ್ದು ಸಾಮ್ರಾಜ್ಯನೂ ಇಲ್ಲ, ಧನನೂ ಇಲ್ಲ, ಧೈರ್ಯನೂ ಸಂಪತ್ತು ಯಾವುದೂ ಇಲ್ಲ. ಅವನಿಗೆ ಸೊ ಅಧಿಕಾರದಿಂದ ತುಂಬಾ ವ್ಯತ್ಯಾಸ ಇದೆ. ಹೆಂಗ ಸೂರ್ಯನಿಗೆ ಮಿಂಚು ಹುಳಕ್ಕೆ ಸ್ವರೂಪದಿಂದ ಧರ್ಮದಿಂದ ಹೆಂಗ ವ್ಯತ್ಯಾಸ ಇದೆಯೋ ಹಾಗೆ ಇಲ್ಲಿ ರಾಜನಿಗೆ ನೃತ್ಯನಿಗೆ ಸೊ ಅಧಿಕಾರದಿಂದ ವ್ಯತ್ಯಾಸ ಇದೆ. ಹಾಗೆ ಸಮುದ್ರ ಮತ್ತು ಬಾವಿ. ಸಮುದ್ರ ತುಂಬಾ ದೊಡ್ಡದು, ಬಾವಿಯಲ್ಲಿರ್ತಕ್ಕಂಥದ್ದು ಚಿಕ್ಕದು. ಯಾಕಂದ್ರೆ ಅದು ಎಷ್ಟು ಬಿಡುತ್ತದ, ಎಷ್ಟು ನೀರಿನ ಪ್ರಮಾಣ ಇದೆ, ಎಷ್ಟು ಲೀಟರ್ ನೀರಿದೆ ಅಥವಾ ಎಷ್ಟು TMC ನೀರಿದೆ ಅಂತ ನಾವು ಅಳತೆ ಮಾಡಬಹುದು. ಸಮುದ್ರವನ್ನ ಅಳತೆ ಮಾಡಕ್ಕೆ ಆಗದೇ ಇರ್ತಕ್ಕಂಥದ್ದು, ಅಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಹಾಗೆ ಪರಮಾಣು ಮತ್ತು ಬೆಟ್ಟ. ಮೇರು ಪರ್ವತ ಅಂದ್ರೆ ಹಿಮಾಲಯ ಪರ್ವತ. ಹೀಗೆ ಆಕಾರದಿಂದ ಮತ್ತೆ ಧರ್ಮದಿಂದ ಅಂದ್ರೆ ಗುಣದಿಂದ ಅಂದ್ರೆ ಶಕ್ತಿಯಿಂದ ವ್ಯತ್ಯಾಸ ಇರ್ತಕ್ಕಂಥದ್ದು ಇದೆ. ಆದರೆ ಇಷ್ಟು ವ್ಯತ್ಯಾಸ ಇರೋದ್ರಿಂದ ಪರಮಾತ್ಮ ಬೇರೆ ಮತ್ತು ಜೀವ ಬೇರೆ ಅನ್ನುವಂತಹ ಅರ್ಥದಲ್ಲಿ ವೇದಾಂತ ನಮಗೆ ತಿಳಿಸಿಲ್ಲ ಅಂತಾರೆ ಅವರು. ಈಗ ಒಂದು ಸಣ್ಣದ ಎಕ್ಸಾಂಪಲ್, ಒಂದು ದೀಪ ತಗೊಳ್ರಿ. ದೀಪದಿಂದ ಹೊರಟಿರ್ತಕ್ಕಂತಹ ಒಂದು ಕಿರಣ, ದೀಪದಿಂದ ಹೊರಟಿರ್ತಕ್ಕಂತಹ ಕಿರಣ ದೀಪದಿಂದ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಸ್ವರೂಪದಿಂದ ಅದು ದೀಪವೇ ಆಗಿದೆ. ಹೀಗೆ ಅರ್ಥ ಮಾಡಬೇಕು. ನೀವೊಂದು ಸಣ್ಣದು ಒಂದು ಬೆಳಕಿನ ಕಿರಣ ತಗೊಂಡಂತಂದ್ರ ಆ ಬೆಳಕಿನ ಕಿರಣ ಆ ದೀಪದ ಆಕಾರವನ್ನೇ ಹೊಂದಿದ. ಗಾತ್ರದಲ್ಲಿ ಚಿಕ್ಕದಿರ್ಬೋದು, ಪ್ರಕಾಶದಲ್ಲಿ ಚಿಕ್ಕದಿರ್ಬೋದು, ಆದರೆ ಸ್ವರೂಪದಿಂದ ಆಕಾರ ಆಗಲಿ ಪ್ರಕಾಶ ಆಗಲಿ ಸೇಮ್ ಅದ. ಸ್ವಯಂ ಬೆಳಕದ ಮತ್ತೆ ಸ್ವಯಂ ಆಕಾರದ. ಮತ್ತೆ ಸೂರ್ಯನಿಗೆ ಮಿಂಚು ಹುಳುಗೆ ಆಕಾರ ಸೇಮ್ ಇಲ್ಲ, ವ್ಯತ್ಯಾಸ ಇದೆ ತುಂಬಾ. ಆದರೆ ನೀವು ದೀಪ ಮತ್ತು ದೀಪದಿಂದ ಹೊರಟಿರ್ತಕ್ಕಂಥ ಕಿಡಿ, ಪ್ರತಿಯೊಂದು ಕಿಡಿಯನ್ನು ತಗೊಳ್ಳಿ ನೀವು, ಬೆಳಕಿನ ಕಿಡಿ, ಪ್ರತಿಯೊಂದು ಕಿಡಿ ಕೂಡ ಬೆಳಕಿನ ಪ್ರತಿರೂಪ. ಅದು ಹಾಗೆ ದೀಪ ಹೆಂಗ ಬೆಳಗುತ್ತೋ ಅದೇ ರೀತಿಯಾಗಿ ಆಕಾರ ಇದೆ. ಆಕಾರದಿಂದ ಏನದು ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಇದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಅಷ್ಟೇನೆ, ಅಂದ್ರೆ ಆಕಾರ ಮಾತ್ರ ಸೇಮ್ ಇದೆ. ಮತ್ತೆ ದೀಪನು ಸ್ವಯಂ ಬೆಳಕನೆ, ಕಿಡಿ ಕೂಡ ಸ್ವಯಂ ಬೆಳಕನೆ. ಹೇಗೆ ದೀಪದಿಂದ ಹೊರಟ ಸಹಸ್ರ ಸಹಸ್ರ ಕಿಡಿಗಳು ದೀಪದ ಪ್ರತಿರೂಪವೇ ಆಗಿವೆಯೋ ಅದೇ ರೀತಿ ಈ ಎಲ್ಲವೂ ಕೂಡ ಜಗತ್ತು ಆ ಚಿತ್ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನ ಚೈತನ್ಯ ಕಳೆಯಿಂದ ತುಂಬಿರೋದ್ರಿಂದ ಎಲ್ಲವೂ ಕೂಡ ಚೈತನ್ಯಮಯವಾಗಿವೆ. ಈ ಚೈತನ್ಯಮಯವಾಗಿರ್ತಕ್ಕಂತಹ ಈ ಎಲ್ಲ ಜಗತ್ತನ್ನ ವಿಚಾರ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂತಹದ್ದು ಮನುಷ್ಯನಿಗೆ. ಆದ್ರೆ ಈ ಮನುಷ್ಯನಿಗೆ ಇಲ್ಲಿ ಅವನಿಗೆ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ. ಯಾಕಂತಂದ್ರೆ ಅದು ಅನಂತವಾಗಿರ್ತಕ್ಕಂಥದ್ದು ಪರಮಾತ್ಮ,
ತಾನು ಅಂತ ಅನ್ಕೊಂಡಗಳಿಗೆ ದೇಹದಿಂದ ತನ್ನನ್ನು ಅಳತೆ ಮಾಡಿಕೊಂತನವ. ಹಾಗಾಗಿ ಇದು ಶಾಂತವಾಗಿದೆ ಮತ್ತು ಅದು ಪರಿಪೂರ್ಣವಾಗಿದೆ, ಚಿತ್ತರೂಪದಿಂದ ಪರಿಪೂರ್ಣವಾಗಿದೆ. ಇದು ಅಪರಿಪೂರ್ಣವಾಗಿದೆ, ಅದು ಯಾವಾಗಲೂ ಆನಂದ ಸ್ವರೂಪವಾಗಿದೆ. ಇದು ಸುಖ ದುಃಖದ ಮಿಶ್ರಣದಿಂದ ಕೂಡಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಈ ಇಂದ್ರಿಯ ಜನ್ಯ ಜ್ಞಾನದಿಂದ ಮನಬುದ್ಧಿಯಿಂದ ತನ್ನನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಿಗೆ ನೀನು ಪರಮಾತ್ಮ ಅಂತಂದ್ರೆ ಯಾರು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂತಂದ್ರೆ ಅವನು ತನ್ನನ್ನ ತಾನು ಸ್ಪಷ್ಟವಾಗಿ ದೇಹ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಮತ್ತೆ ದೇಹ ಅಂತ ತಿಳ್ಕೊಂಡ್ಮೇಲೆ ಮತ್ತೆ ದೇಹಕ್ಕೆ ಜನನ ಉಂಟು, ಆತ್ಮನಿಗೆ ಜನನ ಇಲ್ಲ. ಶರೀರಕ್ಕೆ ಬೆಳವಣಿಗೆ ಉಂಟು, ಆತ್ಮನಿಗೆ ಬೆಳವಣಿಗೆ ಇಲ್ಲ. ಶರೀರಕ್ಕೆ ಮುಪ್ಪುಂಟು, ಆತ್ಮನಿಗೆ ಮುಪ್ಪಿಲ್ಲ. ಶರೀರಕ್ಕೆ ಮರಣ ಉಂಟು, ಆತ್ಮನಿಗೆ ಮರಣ ಇಲ್ಲ. ನೋಡಿ, ಇಷ್ಟು ಸ್ಪಷ್ಟವಾಗಿ ವಿರುದ್ಧವಾಗ್ಯದ. ಹೀಗೆ ವಿರುದ್ಧವಾಗಿರ್ತಕ್ಕಂಥದ್ದನ್ನ ಅಂತ ಹೇಳ್ತಾ ಇದ್ರಲ್ವಾ, ಒಂದೇ ಅಂತ ಹೇಳ್ತಾ ಇದ್ರಲ್ವಾ ಅಂತ ಎಲ್ಲರ ಅನುಭವ ಇದು. ಇದು ಅತ್ಯಂತ ಹೆಂಗಂತಂದ್ರೆ, ಬೇಕಂದ್ರೆ ಏನನ್ನಾದ್ರೂ ಡೈಜೆಸ್ಟ್ ಮಾಡ್ಕೋಬಹುದು ಮನುಷ್ಯ. ನೀನು ಪರಮಾತ್ಮ ಅಂತಂದ್ರೆ ಡೈಜೆಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ಅವನಿಗೆ ಪರಮಾತ್ಮ ಅಂತಕ್ಕಂಥವನು ಬೇರೆ ಇದ್ದಾನೆ. ಅವನು ಸರ್ವಶ್ರೇಷ್ಠ, ಸರ್ವವನ್ನು ಕೊಡ್ತಕ್ಕಂಥವನು, ಏನ್ ಬೇಕಾದ್ರೂ ಮಾಡಲು ಶಕ್ತಿ ಉಳ್ಳಂತವನು. ಯಾವುದೋ ಒಂದು ಹನುಮಂತ ಆಂಜನೇಯಂದು ಹಾಡಾಡುವಾಗ ರಾಜ್ಕುಮಾರ್ ಹಾಡಿದ್ದಲ್ಲ, ನಿನ್ನಂತೆ ನಾನಾಗಲಾರೆ ಏನು ಮಾಡದಿ ಹನುಮ. ನನಗೆ ಒಂದು ಚಿಕ್ಕದೊಂದು ಏನು ಒಂದು ಕಲ್ಲು ಎತ್ತಕ್ಕಾಗಲ್ಲ, ಆದ್ರೆ ನೀನು ಬೆಟ್ಟನೆ ಎತ್ತೀಯ. ನಾನೊಂದು ಚಿಕ್ಕದೊಂದು 15 ಅಡಿ ಒಂದು ಯಾವ್ದಾದ್ರು ಜಂಪ್ ಮಾಡಕ್ಕಾಗಲ್ಲ, ನೀನು 1000 ಅಡಿ ಕಿಲೋಮೀಟರ್ ಗಟ್ಟಲೆ ಸಮುದ್ರ ಹಾರಿದ್ದೀಯ ಅಂತ ಹೆಂಗ ಹಾಡಿದೆ ಅಲ್ವಾ. ಅದೇ ಹಾಡಿಗೆ ಅನುಗುಣವಾಗಿ ಇಲ್ಲಿ ದೇಹಕ್ಕೆ ಮತ್ತು ಪರಮಾತ್ಮಗಿರ್ತಕ್ಕಂತಹ ಈ ವೈರುಧ್ಯತೆ ನಮ್ಮೆಲ್ಲರಲ್ಲಿ ಸ್ಪಷ್ಟವಾಗಿದೆ. ಸೊ ಹಾಗಾಗಿ ನಾವು ಮನುಷ್ಯರು, ಜೀವಿಗಳು, ಒಂದು ಪರಮಾತ್ಮ ದೊಡ್ಡವನು. ಹಾಗಾಗಿ ದೇವರಿಗೆ ನಮಸ್ಕಾರ ಹಾಕೋದು, ದೇವರನ್ನ ಬೇಡಿಕೊಳ್ಳೋದು, ಇದೆಲ್ಲ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ರೆ ನಾವು ಯಾವಾಗಲೂ ಕೂಡ ಯೋಚನೆ ಮಾಡಲಿಲ್ಲ. ಈಗ ನೋಡಿ, ಬುದ್ಧ ನಮ್ಮಂತೆ ಮನುಷ್ಯನಾಗಿದ್ದ. ನಮ್ಮಂತೆ ಮನುಷ್ಯನಾಗಿರ್ತಕ್ಕಂಥವನು ತನ್ನ ತಪಸ್ಸಿನಿಂದ ಬೆಳೆದು ಇವತ್ತು ಇಡೀ ಬುದ್ಧಿಸಮ್ಗೆ ಅವನೇ ಅಲ್ಟಿಮೇಟ್ ದೇವರು. ಆ ಬುದ್ಧನನ್ನ ಪಡೆಯುವಂತಹದ್ದೇ ಕೊನೆ ಅಲ್ಟಿಮೇಟ್ ಅಂತ ಇಡೀ ಫಿಲಾಸಫಿ. ಹಾಗೆ ನೀವು ತೀರ್ಥಂಕರರಿಗೆ ಹೋದ್ರಿ ಅಂತಂದ್ರೆ, ಜೈನರಿಗೆ ಬಂದ್ರಿ ಅಂತಂದ್ರೆ, ಅಲ್ಲಿ ಕೂಡ ಮಹಾವೀರನ ಹಿಂದೆ ಇರ್ತಕ್ಕಂಥ 23 ಜನ ತೀರ್ಥಂಕರರು. ಆ 24ನೇ ತೀರ್ಥಂಕರ ಮಹಾವೀರ ಇವತ್ತು ಅವನು ಪರಮ ಆರಾಧ್ಯ ದೈವ. ಅವನನ್ನ ಅಲ್ಟಿಮೇಟ್ ಅಂದ್ರೆ ಮನುಷ್ಯನಾಗಿ ಹುಟ್ಟಿ ಮನುಷ್ಯನ ಧರ್ಮವನ್ನ ಮೀರಿ ಪರಮಾತ್ಮನ ಧರ್ಮವನ್ನ ಆರೋಹಣ ಮಾಡಿ
ಪರಮಾತ್ಮನಂತೆ ಭೂಮಿಯ ಮೇಲೆ ಪೂಜಿಸಲ್ಪಡತಕ್ಕಂತಹ ಅನೇಕ ಮಹನೀಯರಿದ್ದಾರೆ. ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಎರಡು. ನೀವು ರಾಮಕೃಷ್ಣ ಮಠಕ್ಕೆ ಹೋಗಿ, ಅಲ್ಲಿ ರಾಮಕೃಷ್ಣನೇ ಪರಮ ಆರಾಧ್ಯ ದೈವ. ಯಾವ್ಯಾವ ಕೆಲವೊಂದು ಕಡೆ ಹೋಗಿ, ಕೆಲವೊಂದು ಇನ್ನೂ ಬೇಕಾದಷ್ಟು ನಿಮಗೆ ಪೀಠಗಳಿದಾವ. ಆ ಎಲ್ಲ ಪೀಠಗಳಲ್ಲಿ ಆವಾವ ಮುಖ್ಯವಾಗಿರ್ತಕ್ಕಂಥ ಯಾರಿದಾರೋ ಅವರೇ ಅಲ್ಲಿ ಪರಮದೈವ. ಅಂದ್ರೆ ಒಬ್ಬ ಮನುಷ್ಯ ಈ ಏನು ಪರಮಾತ್ಮನಿಗೆ ಮತ್ತು ತನಗಿರ್ತಕ್ಕಂತಹದ್ದು ಏನು ಇಷ್ಟು ವೈರುಧ್ಯ ಇದೆಯೋ, ಈ ವೈರುಧ್ಯವನ್ನ ಮೀರಿ ಪರಮಾತ್ಮನಾಗಿ ಪರಮಾತ್ಮನಂತೆ ಬೆಳಕಾಗಿರ್ತಕ್ಕಂಥದ್ದು ಬೇಕಾದಷ್ಟು ಮಹನೀಯರು ನಮಗೆ ಸಿಗ್ತಾರೆ. ಅದು ನಮಗೆ ತಲೆಗೆ ಹೋಗೋದಿಲ್ಲ. ಇಲ್ಲ ಅವರೇನೋ ಅವರು ತಪಸ್ವಿಗಳು, ಅವ್ರಿಗೆ ಸಾಧ್ಯ ಆಯ್ತು, ಹೀಗೆ ನಮ್ಮನ್ನ ನಾವು ಕಡಿಮೆ ಮಾಡಿಕೊಳ್ಳೋದ್ರಲ್ಲಿ ಭಾರಿ ಖುಷಿ. ಆದರೆ ಶಾಸ್ತ್ರ ಹೇಳುತ್ತೆ ಪರಮಾತ್ಮನೇ ಜಗತ್ತಾಗಿರೋದ್ರಿಂದ ಪರಮಾತ್ಮನಲ್ಲಿ ಜೀವಿಸಿರ್ತಕ್ಕಂತಹ, ಜಗತ್ತಿನಲ್ಲಿ ಜೀವಿಸಿರ್ತಕ್ಕಂತಹ ಎಲ್ಲವೂ ಕೂಡ ಈ ಪರಮಾತ್ಮನೇ. ಈಗ ಅದಕ್ಕೆ ಸೈನ್ಸು ಈಗ ಬಹಳ ಬ್ಯೂಟಿಫುಲ್ ಆಗಿ ಈಗ ಒಂದು ಕನ್ಕ್ಲೂಷನ್ ಬಂದಿದೆ, ಎಲ್ಲವೂ ಕೂಡ ಎನರ್ಜಿಯೇ ಅಂತ. ಇಲ್ಲಿ ಯಾವುದು ಜಡ ಅಂತಕ್ಕಂಥದ್ದಿಲ್ವೇ ಇಲ್ಲ ಅಂತ. ಇದರಿಂದ ಗೊತ್ತಾಗುತ್ತೆ ಇದೆ ಎಲ್ಲವೂ ಕೂಡ ಚೇತನಮಯ ಅಂತ. ಸೊ ಚೇತನಮಯ ಅಂತ ನಮಗೆ ಜಸ್ಟ್ ಐಡಿಯಾ ಬಂದಿದೆ. ಆದರೆ ನಮ್ದು ಇರೋದೆಲ್ಲನೂ ಕೂಡ ರಿಲೇಷನ್ ದೇಹದ ಜೊತೆಗೆದ, ಪ್ರಾಣದ ಜೊತೆಗಿಲ್ಲ ನಮ್ದು ರಿಲೇಷನ್. ಪ್ರಾಣ ಇರೋದ್ರಿಂದ ನಾವಂತೀವಿ, ಆದ್ರೆ ಪ್ರಾಣ ಜೊತೆಗೆ ರಿಲೇಷನ್ ಇಲ್ಲ, ದೇಹದ ಜೊತೆಗೇನೆ. ಯಾಕಂದ್ರೆ ದೇಹ ಪ್ರಾಣ ಬಿಟ್ಟು ಬಿಡ್ತೀವಿ ಅಂದ್ರೆ ನಾನು ಸತ್ತೋದ್ನೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಂದು ಇರೋದೆಲ್ಲನೂ ಕೂಡ ದೇಹದ ಜೊತೆಗೆ ರಿಲೇಷನ್ ಅದ. ದೇಹದಿಂದನೇ ಆಯಾಮ್ ಅಂತ, ಪ್ರಾಣದಿಂದ ನಾನದೀನಿ ಅಂತ ನನಗೆ ಗೊತ್ತಿಲ್ಲ. ಯಾವಾಗ ನಾವು ದೇಹ ಅಷ್ಟೆಲ್ಲ ನಾವು ಪ್ರಾಣ ಸ್ವರೂಪರ ಇಷ್ಟೇ ಅನ್ಕೊಂಡ್ರೆ ಸಾಕು, ಮರಣ ಅಂತಕ್ಕಂಥದ್ದಿಲ್ವೇ ಇಲ್ಲ. ಚಲನೆ ಇದೆ, ಜನನ ಮತ್ತೆ ದೇಹವನ್ನು ತಗೊಳ್ತಕ್ಕಂಥದ್ದಿದೆ. ಹೆಂಗ ಬಾಡಿಗೆ ಮನೆ ತರ ಒಂದ್ ಮನೆ ಬಿಟ್ಟು ಇನ್ನೊಂದ್ ಮನೆಗೆ ಹೋಗ್ಬೋದು ಹಂಗ. ಬಟ್ ಏನಾಯ್ತು ಅಲ್ಲಿಗೆ ಅಂತಂದ್ರ, ಸೊ ಸ್ವಲ್ಪ ಹೆಚ್ಚಿಗೆ ನಾಲೆಡ್ಜ್ ಬಂತಂದ್ರೆ ಅವಾಗ ದೇಹದ ಜೊತೆಗೆ ತಾದಾತ್ಮ್ಯತೆ ಕಡಿಮೆ ಆಗುತ್ತೆ. ಹಾಗೆ ಬೆಳೆತ ಹೋದ್ವು ಅಂತಂದ್ರೆ ನಾವು ಯಾವಾಗ ದೇಹ ಅಲ್ಲ ಪ್ರಾಣ ಅಂತ ಅನ್ಕೊಂಡ್ವೆ, ಪ್ರಾಣದಕ್ಕಿಂತ ಇನ್ನೂ ಸ್ವಲ್ಪ ಮೇಲೆ ಹೋಗಿ ಮನಸ್ಸು ಅನ್ಕೊಂಡ್ವೆ, ಅದಕ್ಕಿಂತ ಮೇಲೆ ಹೋಗಿ ಬುದ್ಧಿ ಅಂತ ಅನ್ಕೊಂಡ್ವೆ, ಅದಕ್ಕಿಂತ ಇನ್ನೂ ಸ್ವಲ್ಪ ಮೇಲೆ ಹೋಗಿ ಯಾವಾಗ ನಾವು ಆನಂದ ಸ್ವರೂಪರು ಅಂತ ಅನ್ಕೊಂಡ್ವಿ ಅಂತಂದ್ರೆ ಅವಾಗ ಪರಮಾತ್ಮನಿಗೆ ಮತ್ತು ನಮಗಿರ್ತಕ್ಕಂತಹ ಏನು ಈ ಡಿಫ್ರೆನ್ಸಿಯೇಷನ್ ಅದ ಇದೆಲ್ಲನೂ ಕೂಡ ಹೊರಟೋಗುತ್ತೆ. ಹಾಗಿತ್ತಂದ್ರೆ ಪಾಸಿಬಲ್ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಉಪನಿಷತ್ತು ತೋರಿಸುತ್ತೆ. ಭೃಗು ಅನ್ನಮಯದಿಂದ ಪ್ರಾರಂಭಿಸಿ ಕೊನೆಗೆ ಆನಂದಮಯಕ್ಕೆ ಹೋಗಿ ಆನಂದಂ ಬ್ರಹ್ಮೈತಿ ಅಂತ ನಿಂತುಕೊಂಡಲ್ಲಿ ಅವನು. ಸೊ ಇದು ಶ್ರುತಿಯ ಶೋಧನ ಅರ್ಥ. ಈ ಅರ್ಥ ತಿಳಿಲಾರದನೆ ನಾವೇನ್ ಮಾಡಿದ್ದೀವಿ ಅಂತಂದ್ರೆ, ಸೊ ನಾನ್ ಬೇರೆ ಪರಮಾತ್ಮ ಬೇರೆ ಅಂತಕ್ಕಂತಹ ಭ್ರಾಂತಿಯಲ್ಲಿದ್ದೀನಿ. ಅಂತಹ ಭ್ರಾಂತಿಯನ್ನು ತೆಗಿಲಿಕ್ಕೋಸ್ಕರ ಸಲುವಾಗಿ ಈ ಇದು ಎಷ್ಟಾಯ್ತು ವಿವೇಕ ಚೂಡಾಮಣಿ ಎಷ್ಟನೇ ಉಪನ್ಯಾಸ ಇದು? ನೆನಪಿಲ್ಲ ಯಾರಿಗೆ? ಅದು ಹಾಕಿದ್ದಾರಲ್ವ?
136. ಓಕೆ. ಈ ಸುಮಾರು ಒಂದು 50ಕ್ಕಿಂತ ಹೆಚ್ಚು ಶ್ಲೋಕ, ಅರ್ಧಕ್ಕಿಂತ ಹೆಚ್ಚು ಶ್ಲೋಕದಲ್ಲಿ ಎಲ್ಲವನ್ನ ನಿಷೇಧ ಮಾಡಿ ಅದು ಕಂಡುಕೊಂಡಿರ್ತಕ್ಕಂಥ ದೋಷ ಎಲ್ಲವನ್ನ ಬಿಡಿಸಿ ಆ ಶಿಷ್ಯನನ್ನ ಶೂನ್ಯ ಸ್ಥಿತಿಗೆ ಬಂದಿದ್ದವನು, ಆ ಶೂನ್ಯ ಸ್ಥಿತಿಯಲ್ಲಿರ್ತಕ್ಕಂತಹ ಶಿಷ್ಯನಿಗೆ ಬ್ರಹ್ಮ ಸ್ವರೂಪವನ್ನು ತಿಳಿಸಿ, ಆ ಬ್ರಹ್ಮ ಸ್ವರೂಪದಿಂದ ನೀನು ಮತ್ತು ಬ್ರಹ್ಮ ಅಂತಕ್ಕಂಥದ್ದು ಬೇರೆ ಬೇರೆ ಅಲ್ಲ, ಇನ್ನು ತೊಮ್ಮು ಅಂತ ಅನ್ಕೊಂಡಿದ್ಯಲ್ವಾ, ಆ ತೊಮ್ಮೆ ತತ್ಸ್ವರೂಪವೇ. ಇದು ಶ್ರುತಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂತ. ಜೀವ ಅಂತ ಅನ್ಕೊಂಡಿರ್ತಕ್ಕಂತಹ ಏನು ಒಂದು ಕನ್ಕ್ಲೂಷನ್ ಇತ್ತು, ಅದನ್ನ ನಿವಾರಿಸಿಬಿಟ್ಟು ನೀನು ಆತ್ಮಸ್ವರೂಪನೇ ಅನ್ನುವಂತಹದನ್ನ ಶ್ರುತಿ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ ಅಂತಕ್ಕಂಥದ್ದನ್ನು ತಿಳಿಸಿ, ಈ ಮುಂದೆ ಈ ತತ್ವ ಮತ್ತು ತ್ವಮ್ ಅಂತಕ್ಕಂತಹ ವಾಕ್ಯವನ್ನ ಸ್ವಲ್ಪ, ಈಗ ಇದು ಮುಖ್ಯ ಸಬ್ಜೆಕ್ಟ್ ಹೇಳಿಬಿಟ್ರು. ಈ ಸಬ್ಜೆಕ್ಟ್ ಅನ್ನ ನಿಮ್ಗೆ ಯಾರಿಗಾದ್ರೂ ಇನ್ನು ಸ್ವಲ್ಪ ಡಿಟೇಲ್ ಆಗಿ ನಿಮಗೆ ಮಾಹಿತಿ ಬೇಕಿತ್ತಂತಂದ್ರೆ ಪಂಚದಶಿಯಲ್ಲಿ ಇತ್ತೀಚೆಗೆ ಒಂದು 3-4 ಉಪನ್ಯಾಸಗಳು ಬಹಳ ಎಲಾಬ್ರೇಟ್ ಆಗಿ ಇದ್ರ ಮೇಲೆ ಡಿಸ್ಕಸ್ ಮಾಡಿದ್ದೀವಿ. ಯಾರಿಗಾದ್ರೂ ಹೆಚ್ಚಿಗೆ ಕ್ಲಾರಿಟಿ ಬೇಕಿತ್ತಂತಂದ್ರ ಅಲ್ಲಿಗೆ ಹೋಗ್ಬೋದು. ಮತ್ತೆ ಫರ್ದರ್ ಇದರಲ್ಲಿ ಕೂಡ ಅದೇ ವಿಷಯವನ್ನ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಅಲ್ಲಿ ಇರೋಷ್ಟು ಡಿಟೇಲ್ ಆಗಿ ಅಲ್ಲಿ ಯಾಕಂತಂದ್ರೆ ಅಲ್ಲಿ ಸ್ಟೂಡೆಂಟ್ ಆಗಿಲ್ಲ, ಅವನು ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ದಾನೆ. ಹಂಗಾಗಿ ಅವನು ಏನೆಲ್ಲ ಕೇಳ್ತಾನೋ ಅದಕ್ಕೆ ಅವರು ಬಹಳ ತರ್ಕಾತ್ಮಕವಾಗಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಸ್ಟೂಡೆಂಟ್ಗೆ ಅನುಗುಣವಾಗಿ ಹೇಳ್ತಕ್ಕಂಥದ್ದು ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅಂದ್ರೆ ತತ್ವ ಒಂದೇ ಇದೆ, ಅದಾದ ಅಪ್ರೋಚ್ ಸ್ವಲ್ಪ ಬೇರೆ ರೀತಿಯಾಗಿದೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಯಾರಿಗಾದ್ರೂ ಹೆಚ್ಚಿಗೆ ಮಾಹಿತಿ ಬೇಕಿತ್ತಂತಂದ್ರೆ ಇವು ಲೆಕ್ಚರ್ 125ರಿಂದ ಈಗ 132 ಶ್ಲೋಕ ಎಷ್ಟು ಒಂದು ಲೆಕ್ಚರ್ಗಳಿದಾವ. ಅದ್ರಾಗ 125ನೇ ಲೆಕ್ಚರ್ನಿಂದ ನೀವು ಬಂದಿರಂತಂದ್ರ ಅದ್ರಾಗ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ದಾರೆ. ಇಲ್ಲ ನಿಮಗೆ ಅದು ಕೇಳೋದಕ್ಕಿಂತನೂ ಬೆಟರ್ ಅಂತಂದ್ರೆ ಕನ್ನಡ ಮತ್ತು ತೆಲುಗಿನಲ್ಲಿ ರತ್ನ ಮತ್ತು ಗೌರಿ ಅವರು ಚೆನ್ನಾಗಿ ಬರೆದಿದ್ದಾರೆ. ಕನ್ನಡ ಬರೋರು ಕನ್ನಡದಲ್ಲಿ ಓದಿ, ತೆಲುಗು ಚೆನ್ನಾಗಿ ಬರೋರು ತೆಲುಗಲ್ಲಿ ಓದಿ. ಇನ್ನೊಂದು ಸ್ವಲ್ಪ ಹೆಚ್ಚು ಈ ವಿಷಯದ ಮೇಲೆ ನಿಮಗೆ ಮಾಹಿತಿ ಸಿಗುತ್ತೆ ಮತ್ತೆ ಕ್ಲಾರಿಟಿ ಬರುತ್ತೆ. ಅವಾಗ ಇಲ್ಲಿ ಇರ್ತಕ್ಕಂಥದ್ದನ್ನ ನಾನು ಹೇಳುವಾಗ ಹೆಚ್ಚು ಸಹಜವಾಗಿ ಅರ್ಥ ಆಗುತ್ತಾ ಹೋಗುತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಥ್ಯಾಂಕ್ ಯು ಸರ್. ಸರ್ ನಾಳೆ ಕ್ಲಾಸ್ ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು ಸರ್.